ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ. ಇಲ್ಲಿ ಗುಲಾಬಿ ವೀರನ್ ಬಗ್ಗೆ ಬೈಕೊಂತ ಇದ್ದಾಳೆ. ನನ್ನನ್ನು ಕಳ್ಳಿ ತರ ಈ ರೂಮಲ್ಲೇ ಕೂಡಾಕ್ ಹೋಗಿದ್ದಾನೆ, ಎಷ್ಟಿರ್ಬೇಕು ಇವನಿಗೆ. ಈ ಗುಲಾಬಿನೇ ರೂಮಲ್ಲಿ ಕೂಡಾಕ್ತಾನ. ಇವನಿಗೆ ನಾನು ಏನು ಅಂತ ತೋರಿಸ್ತೀನಿ. ಹೋಗಿ ಎಲ್ಲರ ಮುಂದೆ ನಾನು ವೀರನ್ ಹೆಂಡತಿ ಅಂತ ಹೇಳ್ತೀನಿ. ಆಮೇಲೆ ಈ ಅರಮನೆಗೆ ಮಹಾರಾಣಿ ಆಗ್ತೀನಿ. ಆ ವೇದ ಮಾತ್ರನ ಈ ಮನೆಗೆ ಮಹಾರಾಣಿ, ನಾನು ಕೂಡ ಈ ಮನೆಗೆ ಮಹಾರಾಣಿನೇ. ಏನ್ ಮಾಡೋದು ಇವಾಗ ಅಂತ ಅಕ್ಕಪಕ್ಕ ನೋಡ್ತಾಳೆ, ಯಾರು ಇರೋದಿಲ್ಲ. ಐಡಿಯಾ ಬಂತು ಅಂತ ಹೋಗಿ ಡೋರ್ನ ತರ್ತಾನೆ ಇರ್ತಾಳೆ. ಆಗ ಚಿಲ್ಕ ಹಾಕಿರೋದು ಓಪನ್ ಆಗುತ್ತೆ. ಈಗ ಗುಲಾಬಿ ಈಚೆ ಬರ್ತಾಳೆ. ಈ ಕಡೆ ವೀರ ದಾಮೋದರ್ ಹತ್ರ ಮಾತಾಡ್ತಾ ಇರ್ತಾನೆ. ಗುಲಾಬಿ ಬಂದಿದ್ದನ್ನ ನೋಡಿ ಶಾಕ್ ಆಗ್ತಾನೆ. ಅರೆ, ಇವಳಿಗೆ ತಪ್ಪಿಸ್ಕೊಂಡ್ಬಂದು ಅಂತ ಗುಲಾಬಿನ ಹೇಳ್ಕೊಂಡು ಸೈಡಿಗೆ ಬರ್ತಾನೆ. ನೀನಿಗೆ ತಪ್ಪಿಸ್ಕೊ ಬಂದೆ ಅಂತ ಹೇಳಿದಾಗ ಗುಲಾಬಿ, ರೆಸ್ಟೋರೆಂಟಿಗೆ ಬಂದವಳಿಗೆ ರೂಮಿಂದ ತಪ್ಪಿಸ್ಕೊ ಬರಕ್ಕಾಗಲ್ವಾ, ನೋಡ್ದ ಹೇಗೆ ತಪ್ಪಿಸ್ಕೊ ಬಂದೆ, ನೋಡ್ತಾ ಇರು. ಸ್ಟೇಜ್ ಮೇಲೆ ಹೋಗಿ ನಾನೇ ವೀರನ್ ಹೃದಯದಲ್ಲಿರುವ ಗುಲಾಬಿ ತೋಟ ಅಂತ ಹೇಳ್ತೀನಿ. ನಾವೇ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದಾಗ ವೀರಾಗೆ ತುಂಬಾ ಕೋಪ ಬರುತ್ತೆ. ನಾವಿಬ್ರು ಮದ್ವೆ ಆಗಿದೀವೇನೆ, ನಾನು ನಿನ್ಗೆ ತಾಳಿ ಕಟ್ಟಿದ್ದೀನ ಅಂತ ಹೇಳಿದಾಗ ಗುಲಾಬಿ, ಟೆನ್ಷನ್ ಮಾಡ್ಕೊಂಬೇಡ ವೀರ, ಮದ್ವೆ ಆಗಿದೀವಿ ಅಂತ ಹೇಳಿದ್ರಾಯ್ತು. ಗಂಡ ಹೆಂಡ್ತಿನ ಯಾರು ದೂರ ಮಾಡಕ್ಕಾಗಲ್ಲ, ಆಯ್ತಾ? ಟೆನ್ಷನ್ ತಗೋಬೇಡ, ನಾನೀಗ ಸ್ಟೇಜ್ ಮೇಲೆ ಹೋಗ್ತೀನಿ ಅಂತ ಹೇಳಿದಾಗ ವೀರ ಹೇಳ್ತಾನೆ ಮನೆಗೆ ಹೋಗು ಅಂತ. ಆದ್ರೆ ಗುಲಾಬಿ ಕೇಳೋದಿಲ್ಲ. ಈಗ ವೀರ ಕೋಪದಿಂದ ಗುಲಾಬಿ ಜಡನ ಹಿಡಿದು ಹಿಂದೆಯಿಂದ ಎಳಿತಾನೆ. ಇದರಿಂದ ಗುಲಾಬಿಗೆ ತುಂಬಾ ನೋವಾಗುತ್ತೆ. ಅಮ್ಮ ಅಂತ ಕಿರ್ಚ್ಕೊಂತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.